ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಜೆಯ ಹೊತ್ತು ನೀವೆಲ್ಲ ಯಾವ ರೀತಿ ಚಿಂತನೆಗಳನ್ನು ಇಟ್ಕೊಂಡಿರ್ತೀರಿ ಗೊತ್ತಿಲ್ಲ. ಆದರೆ ಪ್ರಾಯ ಎಂಥ ಸಂದರ್ಭದಲ್ಲಿಯೂ ಕೂಡ ನಾವೊಂದು ಭಗವತ್ ಪ್ರಾರ್ಥನೆಯನ್ನು ಎಲ್ಲರೂ ಸೇರಿ ಮಾಡೋದು ತುಂಬ ಒಳ್ಳೆಯ ಅದೇ ಒಂದು ಮಂಗಳ ಕೆಲಸ. ಹಾಗಾಗಿ ನಾನು ಒಂದು 10 ಬಾರಿ ನಾಮಸ್ಮರಣೆ ಮಾಡ್ತೇನೆ. ತಾವೆಲ್ಲರೂ ಕೂಡ ಗಟ್ಟಿಯಾಗಿ ಎಲ್ಲವನ್ನು ಮರೆತು ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಭಾವನೆಯೊಂದಿಗೆ ನಾವು ಆ ಪ್ರಾರ್ಥನೆಯನ್ನು ಮಾಡೋಣ. ಆಮೇಲೆ 2 ಮಾತು ನಾನು ಹೇಳಿ ಮುಗಿಸ್ತೇನೆ. ದೇವರ ಚಿಂತನೆ ಸಂಧ್ಯಾಕಾಲದಲ್ಲಿ ಮಾಡೋದು ತುಂಬ ಉತ್ತಮ. ಆದ್ದರಿಂದ ಆ ರೀತಿಯ ಒಂದು ಪ್ರಕ್ರಿಯೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು. ಏನು ಮಾಡೋಣ ಅಲ್ಲ? ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀಕೃಷ್ಣಾಯ 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 ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾಭಾರತದಲ್ಲಿ ಸಾಕಷ್ಟು ಕಥೆಗಳು ನಾವು ನೋಡಬಹುದಾಗಿದೆ. ವಿಶೇಷವಾಗಿ ಶಾಂತಿ ಪರ್ವದಲ್ಲಿ ತುಂಬ ಕಥೆಗಳು ಭೀಷ್ಮಾಚಾರ್ಯರು ಹೇಳೋದು ನಮಗೆ ಕಂಡು ಬರ್ತದೆ. ಪುಸ್ತಕಗಳಲ್ಲಿ ನೋಡುವಾಗ ತುಂಬ ಕಥೆಗಳು ಕಾಣಿಸ್ತದೆ. ಅದರಲ್ಲಿ ಒಂದು ಕತೆ ಈ ರೀತಿಯಾಗಿದೆ. ಒಂದಷ್ಟು ಹಕ್ಕಿಗಳು ಹೋಗಿ ಒಂದು ಕಡೆ ಹಾರಾಟ ಮಾಡ್ತವೆ. ಹಕ್ಕಿಗಳು ಗುಂಪಾಗಿ ಹಾರಾಟ ಮಾಡ್ತವೆ. ಅಂತಹ ಒಂದು ಗುಂಪು ಹೋಗಿ ಒಂದು ಕಡೆ ಕೂತ್ಕೊಂಡು ಆಹಾರವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿತು. ಅಂದರೆ ಒಂದು ಕಡೆ ಆಹಾರ ಸಿಕ್ಕಿದೆ, ಅದಕ್ಕೆ ಒಂದೇ ಕಡೆ ತುಂಬ ಆಹಾರ ಸಿಕ್ಕಿತು. ಎಲ್ಲವೂ ಹೋಗಿ ಕೂತ್ಕೊಂಡು ಆಹಾರವನ್ನು ಹೆಕ್ಕಲಿಕ್ಕೆ ಪ್ರಾರಂಭ ಮಾಡಿದ್ವಂತೆ. ಸುಮಾರು ಆಹಾರ ತಿಂದಾಯಿತು, ಎಲ್ಲರಿಗೂ ಹೊಟ್ಟೆ ತುಂಬಿತು, ಎಲ್ಲ ಹಕ್ಕಿಗಳಿಗೂ ಹೊಟ್ಟೆ ತುಂಬಿತು. ಅದಾದ ನಂತರ ಇನ್ನೇನು ಹಾರಬೇಕು ಅಂತ ಯೋಚನೆ ಮಾಡಿ ಒಂದೊಂದೇ ಹಾರಲಿಕ್ಕೆ ಶುರು ಮಾಡಿದರೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಆಹಾರ ಸಹಜವಾಗಿದ್ದದ್ದಲ್ಲ, ಯಾರೋ ಒಬ್ಬ ಹಾಕಿದ್ದು. ಹಕ್ಕಿಗಳನ್ನು ಹಿಡಿಬೇಕು ಅಂತಲೇ ಆ ಬಲೆಯನ್ನು ಹಾಕಿದ್ದ. ಹಾಗಾಗಿ ಇದೆಲ್ಲ ಒಂದೊಂದೇ ಹಾರಲಿಕ್ಕೆ ಶುರು ಮಾಡಿದಾಗ ಹಾರಲಿಕ್ಕೆ ಆಗಲಿಲ್ಲ ಅವುಗಳಿಗೆ. ಮಾತಾಡಿಕೊಂಡು ಒಂದೊಂದೇ, ಇನ್ನೇನು ನಮ್ಮ ಅಂತಿಮ ಕಾಲ ಬಂತು, ಯಾಕೆಂದರೆ ನಾವೀಗ ಸಿಕ್ಕಿಬಿದ್ದಿದ್ದೇವೆ, ಸಾಯ್ತೇವೆ ಅಂತ. ತುಂಬ ಹೊತ್ತು ಹೀಗೆ ಆಗ್ತಾ ಇರುವಾಗ ಅದರಲ್ಲಿ ಒಂದು ಸ್ವಲ್ಪ ಬುದ್ಧಿವಂತ ಹಕ್ಕಿ ಹೇಳಿತಂತೆ, ಇಲ್ಲ ಇನ್ನೂ ನಾವು ಯೋಚನೆ ಮಾಡೋಣ, ಹೇಗೆ ನಾವು ಬದುಕಬಹುದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಅದು ಹೇಳ್ತು, ನಾವೆಲ್ಲರೂ ಒಟ್ಟಿಗೆ ರೆಕ್ಕೆ ಬಡಿಬೇಕು. ಒಟ್ಟಿಗೆ ರೆಕ್ಕೆ ಬಡಿದ್ರೆ ಎಲ್ಲರೂ ಸೇರಿ ಬಲೆಯನ್ನು ಸಹಿತ ನಾವು ಎತ್ಕೊಂಡು ಹೋಗಲಿಕ್ಕೆ ನಮಗೆ ಸಾಮರ್ಥ್ಯ ಇದೆ, ಹಾಗೆ ಮಾಡೋಣ ಅಂತ. ಸರಿ, ಅದು ಇಷ್ಟ ಆಯಿತು ಎಲ್ಲರಿಗೂ, ಎಲ್ಲ ಹಕ್ಕಿಗಳಿಗೂ ಇಷ್ಟ ಆಯಿತು. ಎಲ್ಲವೂ ಸೇರಿ ಒಟ್ಟಿಗೆ ಹಕ್ಕಿಗಳು ತಮ್ಮ ರೆಕ್ಕೆಗಳನ್ನು ಬಡಿಲಿಕ್ಕೆ ಪ್ರಾರಂಭ ಮಾಡಿದವು. ಇಡೀ ಬಲೆಯನ್ನು ಸೇರಿಸಿ ಆ ಸೆಟ್ ಮೇಲೆ ಹೋಯಿತು. ಆ ಇಡೀ ಗುಂಪು ಮೇಲಕ್ಕೆ ಬಂದಿದೆ, ಹಾರಲಿಕ್ಕೆ ಶುರು ಮಾಡಿದ್ದಾವೆ. ಆಶ್ಚರ್ಯ ಆಯಿತು, ಯಾರು ಬಲೆ ಬೀಸಿದವನಿಗೆ ತುಂಬ ಆಶ್ಚರ್ಯ ಆಯಿತು, ಹಕ್ಕಿಗಳೆಲ್ಲ ಹೋಗ್ತಾ ಇದ್ದಾವೆ ಅಂತ. ಅವನು ಹಿಂದ್ಗಡೆ ಓಡ್ಲಿಕ್ಕೆ ಶುರು ಮಾಡಿದಂತೆ. ಹಕ್ಕಿಗಳು ಹಾರಿಕೊಂಡು ಹೋಗ್ತಾ ಇದೆ, ಓಡ್ಲಿಕ್ಕೆ ಶುರು ಮಾಡಿದ್ದಾನೆ. ಓಡ್ತಾ ಇದ್ದಾನೆ. ಇದನ್ನು ದೂರದಿಂದ ಒಬ್ಬ ಕೂತ್ಕೊಂಡವನು ನೋಡ್ತಾ ಇದ್ದಾನೆ. ಹಕ್ಕಿಗಳು ಅವನು ಬೆಲೆ ಬೀಸಿದ್ದು ಗೊತ್ತಾಗಿದೆ, ಅವನು ಹಾಕಿದ್ದು ಗೊತ್ತಾಗಿದೆ. ಆನಂತರ ಹಕ್ಕಿಗಳು ಬಂದು ಕೂತಿದೆ. ಆನಂತರ ಅವುಗಳು ಹಾರಿದವು. ಇವನು ಓಡ್ತಾ ಇದ್ದಾನೆ. ಸುಮಾರು ದೂರ ಓಡಿದ ನಂತರ ಇವನು ಇರುವ ಜಾಗಕ್ಕೆ ಬಂದಂತೆ. ಅವನು ಸ್ವಲ್ಪ ಎತ್ತರದಲ್ಲಿದ್ದ, ಹಾಗಾಗಿ ಕಾಣಿಸ್ತಾ ಇತ್ತು. ಇವನಿರುವ ಜಾಗದ ಹತ್ತಿರವೇ ಬರುವಾಗ ಅವನು ಹೇಳ್ತಾನೆ, ಹಕ್ಕಿಗಳಿಗೆಲ್ಲ ಗೊತ್ತಾಗಿದೆ ಅವುಗಳು ಒಟ್ಟಿಗೆ ಹಾರ್ತಾ ಇದ್ದೆ, ನಿನ್ನೆ ಯಾಕೆ ಪ್ರಯತ್ನ ಮಾಡ್ತಿ? ನಿನ್ನ ಕೆಲಸವೂ ಅಷ್ಟು ಒಳ್ಳೆಯದಲ್ಲ, ಅವುಗಳ ಹಿಂದೆ ಪ್ರಯತ್ನ ಬಿಟ್ಟುಬಿಡು ಅಂತ. ಅದಕ್ಕೆ ಇವನು ಹೇಳ್ತಾನೆ, ಇಲ್ಲ ಇವತ್ತು ಹಕ್ಕಿ ಹಾರಿದೆ ಮೇಲೆ ಅಂದರೆ ಯಾವತ್ತಾದರೂ ಒಂದು ದಿವಸ ಕೆಳಗೆ ಬಂದೇ ಬರ್ತದೆ, ಹಾಗಾಗಿ ನಾನು ಓಡೋದನ್ನು ಬಿಡೋದಿಲ್ಲ ಅಂಥೇಳಿ ಅದರ ಹಿಂದೆ ಮತ್ತೆ ಪ್ರಯತ್ನ ಮಾಡಿ ಓಡ್ತಾನೆ. ಆ ನಂತರ ಹೀಗೆ ಮುಂದೆ ಹೋಗ್ತಾ 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 ಹಕ್ಕಿಗಳು ಮತ್ತೆ ಮಾತಾಡ್ಕೊಳ್ತವೆ. ಒಂದು ಹೇಳ್ತದೆ, ನನಗೆ ಸುಸ್ತಾಗ್ತಾ ಇದೆ, ಸಾಕು, ಇನ್ನು ಇಲ್ಲಿ ಇಳಿಯೋಣ, ತುಂಬ ದೂರ ಬಂದಾಯಿತು ಅಂತ.
ಇನ್ನೊಂದು ಹೇಳ್ತದೆ, ನಾನು ಬಲಬದಿಗೆ ಹಾರ್ತೇನೆ, ಬಲಬದಿಗೆ ಹೋಗೋಣ, ಅಲ್ಲಿ ಒಳ್ಳೆ ಚೆನ್ನಾಗಿದೆ, ನನಗೆ ಜಾಗ ಗೊತ್ತಿದೆ, ಅದಕ್ಕೆ ಆ ಬದಿಗೆ ಹೋಗ್ತೇನೆ ಅಂತ. ಇನ್ನೊಂದು ಹಕ್ಕಿಗಳು ಹೇಳಲಿಕ್ಕೆ ಶುರು ಮಾಡಿತು, ಒಂದು ಗುಂಪು ಹೇಳಲಿಕ್ಕೆ ಶುರು ಮಾಡಿತು, ಎಡಬದಿಗೆ ಹೋಗೋಣ, ಅಲ್ಲಿ ಚೆನ್ನಾಗಿದೆ ಅಂತ. ಹೀಗೆ ಒಳಗಿಂದೊಳಗೆ ತುಂಬ ಮಾತುಗಳು ಅದೋ ಇದೋ ಅಂತ ಏನೋ ಗೊಂದಲಗಳು ಸೃಷ್ಟಿಯಾಯಿತು. ಆ ನಂತರ ಕೆಳಗೆ ಬಂತು. ಒಳಗಡೆ ಅವರವರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕೆಳಗೆ ಬಂದ ಮೇಲೆ ಬಂದು ಅದನ್ನೆಲ್ಲ ಹಿಡಿದುಕೊಂಡು ಹೋಗ್ತಾನೆ. ಇಷ್ಟು ಭೀಷ್ಮರು ಹೇಳಿದ ಕತೆ. ಯಾರಿಗೆ ಹೇಳಿದ್ದು ಕತೆ ಅಂದರೆ, ಈ ಕೌರವರು ಮತ್ತು ಪಾಂಡವರ ನಡುವೆ ಏನೊಂದು ಯುದ್ಧ ಆಯಿತು, ಅದಕ್ಕಿಂತ ಮುಂಚೆ ಆದ ಕತೆ ಇದು. ಭೀಷ್ಮರು ಹೇಳಿದ್ದಲ್ಲ, ವಿದುರ ಹೇಳಿದ ಕತೆ. ನೀವು ಒಟ್ಟಾಗಿರಬೇಕು. ಒಟ್ಟಾಗಿಲ್ಲದೆ ಹೋದರೆ ಕಾಲನೆಂಬ ಬೇಡ ಬಂದು ನಿಮ್ಮನ್ನು ಇದೇ ರೀತಿ ತಗೊಂಡು ಹೋಗ್ತಾನೆ, ನಾಶ ಹೊಂತೀರಿ ಅಂತ ವಿದುರ ಬುದ್ಧಿಮಾತು ಹೇಳಿದ್ದು. ಎಲ್ಲ ಒಟ್ಟಾಗಿ ನೀವಿದ್ದಾಗ, ಸಂಘಟನೆಯಾಗಿದ್ದಾಗ, ನಿಮ್ಮ ಸಂಘ ಗಟ್ಟಿಯಾಗಿದ್ದಾಗ, ಒಂದು ಚಿಂತನೆ ಇದ್ದಾಗ ನೀವು ಎಲ್ಲವನ್ನೂ ಗೆಲ್ಲಬಹುದು. ನಿಮ್ಮಲ್ಲಿ ಅಭಿಪ್ರಾಯ ಭೇದ ಬಂದರೆ ಆವಾಗ ನೀವು ನಾಶ ಹೊಂತೀರಿ ಅಂತ. ಅದರೊಟ್ಟಿಗೆ ಇದರಲ್ಲಿ ಬೇರೆ ಬೇರೆ ನೀತಿಗಳೇನು ಅಂದರೆ, ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ನಾವು ಶುರು ಮಾಡಿದರೆ, ಕೆಟ್ಟ ಕೆಲಸಕ್ಕಲ್ಲ, ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಶುರು ಮಾಡಿದರೆ ಒಂದಲ್ಲ ಒಂದು ದಿವಸ ಅದು ಆಗ್ತದೆ. ಆ ಛಲ ಬಿಡದೆ ಬೇಡದಂತೆ ನಾವು ಓಡ್ತಾ ಇರಬೇಕು, ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಒಂದಲ್ಲ ಒಂದು ದಿವಸ ಅದು ಸಿದ್ಧಿ ಆಗ್ತದೆ. ಆ ನಂತರ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಲೂ ಇದರಲ್ಲೇ ಗೊತ್ತಾಯಿತು. ಯಾಕೆಂದರೆ ಒಟ್ಟಿಗೆ ಎಲ್ಲ ಸೇರಿ ಹಾರಿದ್ದಕ್ಕೆ, ರೆಕ್ಕೆ ಬಡಿದಿದ್ದಕ್ಕೆ ಅವುಗಳ ಮೇಲೆ ಹೋಗಿ ಸುಮಾರು ಹೊತ್ತು ಬದುಕಿದವು. ಅದಕ್ಕಿಂತ ಮುಂಚೆ ಸಾಯ್ತಿದ್ದು, 1-2 ಗಂಟೆ ನಂತರ ಸತ್ತು. ಆ ನಂತರ ಭಿನ್ನಾಭಿಪ್ರಾಯ ಬಂದದರಿಂದ, ಇಲ್ಲದೇ ಇದ್ದರೆ ಸಾಯ್ತಿರಲಿಲ್ಲ. ಹಾಗಾಗಿ ಇಷ್ಟೆಲ್ಲ ಅಲ್ಲಿ ಸಂಗ್ರಹ ಮಾಡಿದರು. ಹಾಗಾಗಿ ಪ್ರಯತ್ನ ಬಿಡಬಾರ್ದು, ಅದೇ ರೀತಿ ಒಗ್ಗಟ್ಟು ಇರಬೇಕು. ಮುನಿ ಕಲ್ತ್ಕೊಂಡ ಏನಂದರೆ, ಎಲ್ಲವನ್ನು ನೋಡಬೇಕು. ಲೋಕಾನುಭವ ನೋಡ್ತಾನೆ ಸುಮಾರಷ್ಟು ಕಲೀಲಿಕ್ಕಾಗತ್ತೆ. ಜೀವನದಲ್ಲಿ ಎಲ್ಲ ತಪ್ಪುಗಳನ್ನು ನಾನೇ ಮಾಡ್ತೇನೆ, ಅದನ್ನು ಅನುಭವಿಸಿ ತಿಳ್ಕೊಳ್ತೇನೆ ಅಂದರೆ ಆಗೋದಿಲ್ಲ. ಯಾಕಂದರೆ ನಮ್ಮ ಸಮಯ ತುಂಬ ಕಡಿಮೆ ಇದೆ. ಪ್ರಪಂಚದ ವಿಸ್ತಾರ, ಆಳ ಅಗಲಗಳನ್ನು ನೋಡಿದರೆ 100 ವರ್ಷ ತುಂಬ ಚಿಕ್ಕದು. 100 ವರ್ಷ ನಾವು ಬದುಕಿದರೆ ತುಂಬ ಚಿಕ್ಕದು. ಹಾಗಾಗಿ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ತಿಳ್ಕೊಳ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ನಾವು ಪ್ರಪಂಚದ ಅನುಭವ, ಬೇರೆ ಬೇರೆಯವರ ಅನುಭವಗಳನ್ನು ಪಡ್ಕೊಂಡು ಅದರಿಂದ ಇಂಥದ್ದು ಮಾಡಬಾರ್ದು, ಇಂಥದ್ದು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಹೇಗೆ ಇದನ್ನು ಅವನು ಎಲ್ಲವನ್ನು ನೋಡ್ತಾ ಇದ್ದ ಮುನಿ ಕೂಡ ತಿಳ್ಕೊಂಡ ಒಂದಷ್ಟು ವಿಷಯಗಳನ್ನು. ಹೀಗೆ ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯ, ನಾವು ಒಂದಾಗಿರಬೇಕು ಅಂತ ಒಂದು. ಎರಡನೇದು, ಪ್ರಕೃತಿಯನ್ನು ಕೂಡ ನಾವು ರಕ್ಷಣೆ ಮಾಡ್ತಾ ಅದರೊಟ್ಟಿಗೆ ಬದುಕಬೇಕು. ಆಗ ಮಾತ್ರ ನಾವು ಒಂದು ಒಳ್ಳೆಯ ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರ ಅಭಿಪ್ರಾಯಗಳು ಮತ್ತು ಸನಾತನ ಮೌಲ್ಯಗಳನ್ನು ಇದನ್ನೆಲ್ಲ ಉಳಿಸ್ಕೊಂಡು ಹೋದಾಗ, ಯಾಕೆಂದರೆ ಯಾವುದು ಕೂಡ ಶಾಶ್ವತ ಅಲ್ಲ, ಇದನ್ನು ತಿಳ್ಕೊಂಡಾಗ ಜಗಳಗಳು ನಮ್ಮಲ್ಲಿ ಆಗೋದಿಲ್ಲ. ಯಾವುದಾದ್ರೂ ಒಂದನ್ನು ನಾವು ನೋಡೋಣ, ಇದನ್ನು ಎಲ್ಲರಿಗೂ ಬೆಲೆ ಕೊಟ್ಟು ಎಲ್ಲರನ್ನು ಮಾತನ್ನು ನಡೆಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಹಾಗೆ ಸಾಕಷ್ಟು ವಿಷಯಗಳು ಇಲ್ಲಿ ಗೊತ್ತಾಗ್ತದೆ. ಹಾಗೆ ಇಂತಹ ಒಂದು ಕಾರ್ಯಕ್ರಮಗಳು ಕೂಡ ಆವಾಗವಾಗ ಯಾಕೆ ಆಗಬೇಕಂದ್ರೆ, ಒಂದು ದೈವಭಕ್ತಿ ನಮ್ಮಲ್ಲಿ ಹೆಚ್ಚಾಗಬೇಕು ಮತ್ತು ಅದರ ನಿಜ ಅರ್ಥಗಳು ತಿಳಿಬೇಕು. ಹಾಗಾಗಿ ಯಾವುದೇ ಒಂದು ಪೂಜೆ ಮಾಡಿಸಿದರೂ ಕೂಡ ಆ ನಂತರ ಒಳ್ಳೆಯ ಮೌಲ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಧಾರ್ಮಿಕ ಸಭೆಗಳು ಎಲ್ಲ ನಮ್ಮಲ್ಲಿ ಸಹಜವಾಗಿರ್ತವೆ. ಹಾಗಾಗಿ ಇದು ಒಂದಷ್ಟು ಪ್ರಜ್ಞೆಯನ್ನು ನಮಗೆ ತಂದು ಕೊಡ್ತದೆ. ಹಾಗಾಗಿ ನಾವು ಆ ಕಾರ್ಯಕ್ರಮಗಳಿಗೊಟ್ಟಿಗೆ ಇಂಥದ್ದು ಕಾರ್ಯಕ್ರಮಗಳನ್ನು, ಒಂದಷ್ಟು ಜ್ಞಾನವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಿಂದಿನವರೆಲ್ಲ ಜೋಡಿಸ್ಕೊಂಡು ಬಂದಿದ್ದಾರೆ. ಇದು ಬೇಕು, ಸಮಾಜ ಒಂದಾಗಲಿಕ್ಕೆ ಬೇಕು. ಅದೇ ರೀತಿ ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡೋದಕ್ಕಿಂತ ಅದರಲ್ಲಿ ಒಂದಷ್ಟು ಮೌಲ್ಯಗಳನ್ನು, ಅಂದರೆ ನಾವಿವತ್ತು ನೋಡಿದ್ವಿ, ಇಲ್ಲಿ ಒಳಗೆ ಹೋಗುವಾಗ ಸ್ವಾಮಿಗಳವರೆಲ್ಲ ಹೇಳಿದರು, ಆ ಗೋತಳಿಗಳ ಬಗ್ಗೆ ಹೇಳಿದರು. ಅದೇ ರೀತಿ ಇವರು ಬಂದಾಗಲೂ ಕೂಡ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ತುಂಬ ಸಾವಯವ ರೀತಿಯಲ್ಲೇ ಬೆಳೆಸೋದು, ಇದನ್ನೆಲ್ಲ ಈ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇಷ್ಟು ಜನ ಸೇರಿದಾಗ ನಂಗೆ ತುಂಬ ಆನಂದ ಆಗೋದೇನೆಂದರೆ, ಅದೊಂದು ಮಾಡೆಲ್. ಅವರು ಬಂದು ನೋಡಿ ಹೋದಾಗ ನಾವು ಈ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ಅನ್ನಿಸ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಹಾಗಾಗಿ ಒಳ್ಳೆಯ ವಿಷಯ. ಅದೇ ರೀತಿ ನಿನ್ನೆ ಕೂಡ
ಕಾಡಸಿದ್ದೇಶ್ವರ ಸ್ವಾಮಿಗಳವರೆಲ್ಲ ಇಲ್ಲಿ ಬಂದಿದ್ದಾರೆ. ಹೇಗೆ ನಾವು ಆ ಕೃಷಿಯನ್ನು ಚೆನ್ನಾಗಿ ಮಾಡಬಹುದು, ಹೇಗೆ ಅದರಿಂದ ಒಳ್ಳೆಯ ಆದಾಯಗಳನ್ನು ಪಡೀಬಹುದು, ನಮ್ಮ ಜೀವನವನ್ನು ಹೇಗೆ ಚೆನ್ನಾಗಿ ನಡೆಸ್ಬೋದು ಅನ್ನೋದನ್ನು ಅವರು ಕೂಡ ತಿಳಿಸುವಲ್ಲಿ ಸಮರ್ಥರಿದ್ದಾರೆ. ಅಂಥವ್ರನ್ನೆಲ್ಲ ಜೋಡಿಸಿಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಆ ಸಂಘಟನೆ. ಅಂದರೆ ಹಕ್ಕಿಗಳಲ್ಲಿ ಭೇದ ಬಂದದ್ರಿಂದ ಅದು ನಾಶ ಆಗಿದೆ. ಹಾಗೆ ನಮ್ಮಲ್ಲಿ ಯಾವಾಗ ನಾವು ನಮ್ಮ ಊರಿನ ಈ ಮೌಲ್ಯಗಳನ್ನೆಲ್ಲ ಉಳಿಸ್ಕೊಂಡು ಊರಿನಲ್ಲೇ ಉಳಿದು ಊರಿನಲ್ಲಿ ಏನು ನಮ್ಮ ಹಿಂದಿನವರು ಮಾಡ್ಕೊಂಡು ಬಂದಿದ್ರು ಅದರಲ್ಲೇ ನಮ್ಮ ಜೀವನವನ್ನು ಎಷ್ಟು ಚೆನ್ನಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡುವಂಥ ಒಂದು ಕೆಲಸ ಇಲ್ಲ ಆಗ್ತಿದೆ. ಅಂದರೆ ನಮ್ಮಲ್ಲಿ ಆ ಸಂಘಟನೆ ಕಟ್ಟುವಂಥ ಕೆಲಸ ಇಲ್ಲ ಆಗ್ತಾಯಿದೆ. ಆದ್ದರಿಂದ ಕೂಡ ತುಂಬ ಆನಂದದ ಸಂಗತಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಅವಶ್ಯವಾಗಿ ಬರಬೇಕು ಅಂತ ಹೇಳಿದಾಗ ತುಂಬ ಆನಂದಪಟ್ಟು, ಅಂದರೆ ಇಂಥ ಒಂದು ವಿಷಯಗಳಿಗೆ ನಾವು ಹೋಗಿ ನೋಡಿ ಅಲ್ಲಿಂದ ವಿಷಯಗಳನ್ನು ಜನರಿಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಕೊಡಲಿಕ್ಕೂ ಅದು ಕಾರಣ ಆಗ್ತದೆ ಅನ್ನುವ ಎಲ್ಲ ದೃಷ್ಟಿಯಿಂದ ಇವತ್ತು ಎಲ್ಲ ಮಹನೀಯರು ಪ್ರಾಯ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಇಂತಹ ಕಾರ್ಯಕ್ರಮ ಇನ್ನಷ್ಟು ನಡೀಲಿ. ತುಂಬ ಚೆನ್ನಾಗಿ ಅವರಿಂದ ಸಮಾಜ ಸೇವೆ, ಅದೇ ರೀತಿ ವಿದ್ಯಾಕ್ಷೇತ್ರದಲ್ಲಿ ಕೂಡ ಅವರು ದೇವಿ ಪ್ರಸಾದ್ ಅವರು ಶಾಲೆ ಇದೆಲ್ಲ ಮಾಡುವಾಗ ಇವರ ಬೆಂಬಲ ಎಲ್ಲ ರೀತಿಯಲ್ಲಿತ್ತು. ಅಂದರೆ ಸಮಾಜದಲ್ಲಿ ಎಲ್ಲ ವಿಷಯಗಳನ್ನು ಕಟ್ಟಬೇಕು, ಜೋಡಿಸಬೇಕು, ಸಮಾಜಕ್ಕೆ ನಾವು ಕೊಡಬೇಕು ಅನ್ನುವ ಒಳ್ಳೆಯ ಉದ್ದೇಶದಿಂದ ಏನು ಮಾಡ್ತಿದ್ದಾರೆ ಅದು ಇನ್ನಷ್ಟು ಅವರ ಕೈಯಿಂದ, ರಾಮಕೃಷ್ಣ ಅವರ ಕೈಯಿಂದ ಚೆನ್ನಾಗಿ ನಡೆಯಲಿ ಅನ್ನುವ ಹಾರೈಕೆಗಳನ್ನು ಮತ್ತು ದೇವರಲ್ಲಿ ಪ್ರಾರ್ಥನೆಗಳನ್ನು ನಾವು ಮಾಡೋಣ. ಅದೇ ರೀತಿ ನಾವು ಕೂಡ ಇಲ್ಲಿಂದ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು. ಏನು ಅಂದರೆ ಇದರಲ್ಲಿ ಇವರೆಲ್ಲ ಏನು ಪ್ರಯತ್ನ ಪಟ್ಟಿದ್ದಾರೆ, ನಾವೇನು ನಮ್ಮ ಮನೆಯಲ್ಲಿ ಸ್ವಲ್ಪ ಆದರೂ ನಾವು ಮಾಡ್ಬೋದು ಅನ್ನೋದನ್ನು ನಮ್ಮ ಸ್ಕೇಲ್ನಲ್ಲಿ, ದೊಡ್ಡ ಸ್ಕೇಲ್ ಇರುತ್ತೆ, ಕೆಲವ್ರದ್ದು ಚಿಕ್ಕ ಸ್ಕೇಲ್ ಇರುತ್ತೆ, ಆ ರೀತಿಯಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ಒಂದು ಪ್ರಯತ್ನಗಳನ್ನು ಇಲ್ಲಿ ಮಾಡಲಿಕ್ಕೆ ಒಂದು ಸಣ್ಣ ಸಂಕಲ್ಪ ಮಾಡಬಹುದು. ಅದೇ ರೀತಿ ನಾನು ಇವತ್ತು ಬಂದು ಏನು ಹೇಳ್ಬೋದು ಅಂದರೆ, ನಮ್ಮ ಕೃಷಿ ಪದ್ಧತಿ, ಜೀವನ ಪದ್ಧತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡೋಣ. ಅದರೊಟ್ಟಿಗೆ ಬಹಳ ಈ ಕಾಲದಲ್ಲಿ ಮಿಸ್ಸಿಂಗ್ ಅಂತ ಹೇಳುವಂಥ ಏನು ಉಪಾಸನೆ, ಸಣ್ಣ ಒಂದು ನಾವೀಗ 10 ಬಾರಿ ಕೃಷ್ಣ ಮಂತ್ರ ಜಪ ಮಾಡಿದ್ವಿ. ನಮ್ಮ ಮನೆಯಲ್ಲೆಲ್ಲ ಏನು ಇವತ್ತು ಕಳ್ಕೊಂಡಿದ್ದೇವೆ ನಾವು ಅಂದರೆ, ಪ್ರಾಯ ಅತಿಯಾದ ಒತ್ತಡದ ಜೀವನ ಶೈಲಿಯಿಂದ ಹಳ್ಳಿಯಲ್ಲಿ ಅದಿಲ್ಲ, ಸ್ವಲ್ಪ ಪೇಟೆಗೆ ಹೋದರೆ ಇದೆ. ಒಂದು 10 ನಿಮಿಷವೂ ಕೂಡ ತಮ್ಮ ಮಕ್ಕಳ ಮುಖವನ್ನೇ ನೋಡದಿರುವಂಥ ಸ್ಥಿತಿ ನಮ್ಮಲ್ಲಿ ಇರಬಾರ್ದು. ಆನಂತರ ಒಂದು 10 ನಿಮಿಷ ಆದರೂ ಕೂಡ ದೇವರ ಎದುರಿನಲ್ಲಿ ಕೂತು ಒಂದು ಸ್ವಲ್ಪ ಜಪ ಅನುಷ್ಠಾನ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಇದನ್ನು ಎಲ್ಲರೂ ಕೂಡ ಮಾಡ್ಬೋದಾದ್ದು. ನಾವಿವತ್ತು 10 ಬಾರಿ ಕೃಷ್ಣ ಮಂತ್ರ ಜಪ ಮಾಡಿದ್ದೇವೆ. ಅದೇ ಥರ ನಿರಂತರವಾಗಿ ದಿನದಲ್ಲಿ ಒಂದು 10 ನಿಮಿಷ ಬೆಳಿಗ್ಗೆ ಸಂಜೆ ಒಂದು 20 ನಿಮಿಷ ನೀವು ಮನೆಯಲ್ಲಿ ಅದಕ್ಕೋಸ್ಕರ ಮೀಸಲಿಟ್ಟರೆ ತುಂಬ ಒಳ್ಳೆಯ ವಿಷಯಗಳು ನಿಮಗೆ ಸಹಜವಾಗಿ ದೇವರ ಅನುಗ್ರಹದಿಂದ ಮತ್ತು ನಮ್ಮದೇ ಆದ ಒಂದು ಈ 10 ನಿಮಿಷ ನಾವು ಇಟ್ಕೊಂಡಾಗ ಯಾವುದೇ ಚಿಂತನೆಗಳಿದ್ದರೂ ದೇವರು ರಕ್ಷಣೆ ಮಾಡ್ತಾನೆ ಅನ್ನೋ ಭರವಸೆಯೊಂದಿಗೆ ನಾವು ಆ ಜಪ ಮಾಡಿದಾಗ ಮಾನಸಿಕವಾಗಿ ನಾವು ತುಂಬ ಎತ್ತರದ ಸ್ಥಿತಿಗೆ ಹೋಗ್ತೇವೆ. ಆದ್ದರಿಂದ ಸಾಕಷ್ಟು ವಿಷಯಗಳು, ಒಳ್ಳೆಯ ಉಪಾಯಗಳು ನಮಗೆ ಬರಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಟೆನ್ಷನ್ಲೆಸ್ ಜೀವನವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಅಭ್ಯಾಸವನ್ನು ಕೂಡ ನೀವು ಮಾಡಿಕೊಳ್ಳಿ. ಇಲ್ಲಿ ಏನೆಲ್ಲ ಕಾರ್ಯಕ್ರಮ ನೀವು ಪಾಲ್ಗೊಂಡಿದ್ದೀರಿ ಅದರ ಎಲ್ಲ ಒಂದು ಅದರ ಹಿಂದೆ ಪ್ರಯತ್ನಪಟ್ಟ ಎಲ್ಲ ವ್ಯಕ್ತಿಗಳಿಗೂ ಕೂಡ ದೇವರ ಅನುಗ್ರಹ ಇರಲಿ. ಇವತ್ತು ಇದೇ ಕಾರ್ಯಕ್ರಮಕ್ಕೆ ತುಂಬ ಎಲ್ಲ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಸ್ವಾಮಿಗಳವರು ಬಂದಿದ್ದಾರೆ, ಅದೇ ರೀತಿ ಶಾಸಕರುಗಳು ಬಂದಿದ್ದಾರೆ, ಮತ್ತು ರೂಪ ಅಯ್ಯರ್ ಅವರು ಅಂಥವರು ಬಂದಿದ್ದಾರೆ. ಎಲ್ಲರೂ ಸೇರಿ ಏನೊಂದು ಕಾರ್ಯಕ್ರಮ ಈ ನಡೆಸ್ತಾ ಇದ್ದಾರೆ. ಇದು ದೇಶಕ್ಕೆ ಒಂದು ಕೊಡುಗೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಇಂಥ ಕಾರ್ಯಕ್ರಮ ನಿರಂತರವಾಗಿ ಆಗಲಿ. ಅದೇ ರೀತಿ ನಮ್ಮ ನಾಡಿನ ಜನತೆ ನಮ್ಮ ನಾಡಿನಲ್ಲೇ ಉಳಿದು ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ನಾವು ಹೇಳ್ತೇವೆ, ಆದರೆ ಎಕ್ಸಾಂಪಲ್ ನಮಗೆ ಇಲ್ಲಿದ್ದಾರೆ. ಯಾಕೆಂದರೆ ಇದೇ ಊರಿನಲ್ಲಿ ಅವರು ಇದ್ದ ಊರಿನಲ್ಲೇ ಅವರದ್ದೊಂದು ಸಣ್ಣ ಅದರಿಂದ ಪ್ರಾರಂಭ ಮಾಡಿ ಇವತ್ತು ದೊಡ್ಡದಾಗಿ ಬೆಳೆದ ಒಂದು ಇಂಡಸ್ಟ್ರಿ ಮಾಡಿದ್ದಾರೆ, ಸುಮಾರು ಜನ ಕೆಲಸ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಆದರ್ಶರು ಆಗಿದ್ದಾರೆ. ನಮ್ಮ ಊರಿನಲ್ಲೇ ನಾವು ಏನು ಸಾಧನೆಗಳನ್ನು ಮಾಡಬಹುದು, ಪ್ರಯತ್ನ ಪಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದ್ದಾರೆ. ಈ ರೀತಿ ನಾವು ನಮ್ಮ ಮಕ್ಕಳನ್ನು ಓದಿಸಿ ಪರವರಿಗೆ ಕಳಿಸ್ಬೇಕು ಅಂತ ಎಣಿಸೋದಕ್ಕಿಂತ ನಮ್ಮ ಊರಿನ ಮಕ್ಕಳು ನಮ್ಮ ಊರಿನಲ್ಲೇ ಇದ್ದಾಗ ಈ ಸಂಸ್ಕೃತಿ ಉಳಿಲಿಕ್ಕೆ ಅದು ಸಾಧ್ಯ ಆಗ್ತದೆ. ಅಂತಹ ಪ್ರಯತ್ನಗಳನ್ನು ನೀವೆಲ್ಲರೂ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶ್ರೇಯಸ್ಸಾಗಲಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ಮತ್ತು ದೇವರ ಅನುಗ್ರಹನ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಸಿದ್ಧಿಯಾಗಬೇಕು, ಸಮಾಜಕ್ಕೇನೋ ಒಳ್ಳೇದು ಕೊಡಬೇಕು ಅಂತ
ಇವರ ಕುಟುಂಬ, ಇಡೀ ರಾಮಕೃಷ್ಣಾಚಾರ್ಯರ ಕುಟುಂಬ ಏನು ಪ್ರಯತ್ನ ಪಟ್ಟಿದೆ ಅವರಿಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ನನ್ನ 2 ಮಾತನ್ನು ಸಮರ್ಪಣೆ ಮಾಡ್ತಾ ಮತ್ತೆ 10 ಬಾರಿ ಕೃಷ್ಣ ಮಂತ್ರ ಜಪ ಮಾಡೋಣ. ಇದನ್ನು ನೀವು ಮನೆಯಲ್ಲೂ ಕೂಡ ಎಷ್ಟು ಜನ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಬ್ಬರಾದರೂ ಮಾಡ್ತೀರಿ ಅನ್ನೋ ನಂಬಿಕೆಯಿಂದ ನಾನು ಹೇಳ್ತೇನೆ. ಮತ್ತೆ ಒಂದು 10 ಬಾರಿ ಮಾಡೋಣ. ನೀವು ಇವತ್ತಿಂದಲೇ ಇದನ್ನು ಒಂದು ಸಣ್ಣ ಅಭ್ಯಾಸ ಅಂತ ರೂಢಿಸ್ಕೊಳ್ಳಿ. ಹೆಚ್ಚಾಗದಿದ್ದರೆ ಒಂದು 20 ಬಾರಿ ಆದರೂ ಮನೆಯಲ್ಲಿ ಈ ಜಪದ ಒಂದು ಪ್ರಾರಂಭವನ್ನು ನೀವು ಮಾಡಿ. ಖಂಡಿತ ನಿಮಗೊಂದು 50-60 ದಿವಸದಲ್ಲಿ ಸಣ್ಣ ಒಂದು ಅನುಭವ ಆಗ್ತದೆ. ಅದೇ ರೀತಿ 2-4 ವರ್ಷಗಳು ನೀವು ಮಾಡ್ತಾ ಹೋದರೆ ಕೃಷ್ಣನ ಅನುಭವ ನಮಗೆ ಆಗ್ತದಂತೆ. ಭಕ್ತಿ ಶ್ರದ್ಧೆ ಇರಬೇಕು, ದೇವರ ರಕ್ಷಣೆ ಮಾಡ್ತಾನೆ ಅನ್ನೋ ಒಂದು ಯೋಚನೆ ಮಾಡ್ತಾ ಈ ಮಂತ್ರ ಜಪ ಮಾಡಿದರೆ ಖಂಡಿತವಾಗಿ ನಿಮಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗ್ತದೆ. ಮತ್ತೊಮ್ಮೆ ನಾನು 10 ಬಾರಿ ಕೃಷ್ಣ ಮಂತ್ರ ಹೇಳ್ತೇನೆ. ಆ ಮೂಲಕ ನನ್ನ ಮಾತನ್ನು ಕೂಡ ಕೃಷ್ಣದೇವರಿಗೆ ಸಮರ್ಪಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀಕೃಷ್ಣಾಯ 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 ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.